ಹಲೋ ನಮಸ್ಕಾರ. ನಾನು ಇವತ್ತು ಆ್ಯಪಲ್ ಫೋನಲ್ಲಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಖತ್ ಇನ್ಫಾರ್ಮೇಟಿವ್ ಆಗಿ ಎಂಟರ್ಟೈನಿಂಗ್. ಇವತ್ತು ನಾನು ವೀಳ್ಯದೆಲೆ ನಾವು ಬೀಡ ಪಾನು ಮತ್ತು ಎಲೆ ಅಡಿಕೆ ಅಂತ ಹೇಳ್ತೀವಿ, ಅನ್ನೋದಕ್ಕೆ ಯೂಸ್ ಮಾಡ್ತಾರೆ. ಅದು ಜನರಿಗೆ ಯಾಕೆ ಇಷ್ಟ, ಅವರು ಸೋಂಪಿಗಿಂತ ಯಾಕೆ ಇದನ್ನೇ ತಿಂತಾರೆ ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಈ ಎಳೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಂದರೆ, ನಿಮಿಷ ನೋಡಿ, ಈ ಎಲೆಯಲ್ಲಿ ನಿಮಗೆ ಗೆರೆ 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 ಲೈನ್ಸ್ ಥರ ಇದೆ. ಈ ಲೈನ್ಸ್ ಹೆಂಗಿದೆ ಅಂತ ನೀವು ಕೇಳಿದ್ರೆ, ಇದು ಹುಳಗಳು ಮಾಡಿರೋದು. ಹುಳಗಳು ವೀಳ್ಯದೆಲೆನ ನೀಟಾಗಿ ಚೆನ್ನಾಗಿರುತ್ತೆ. ಇವಿಷ್ಟು ವೀಳ್ಯದೆಲೆಗಳು ನಮ್ಮನೆಯದು. ಹುಳ ಯಾಕೆ ಇದನ್ನು ಚೆನ್ನಾಗಿಡುತ್ತೆ, ಇದ್ರ ಮೇಲೆ ಇದು ಯಾಕೆ ಚೆನ್ನಾಗಿರಬೇಕು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಅದನ್ನು ಹೇಳ್ತೀನಿ. ಪ್ರಶ್ನೆ ನಿಮಗೆ ಯಾಕೆ ಬರುತ್ತೆ ಅಂದರೆ, ನೀವು ಇದನ್ನು ವಾಶ್ ಮಾಡಿ ಮತ್ತು ಈ ಪಾನ್ ಹಾಕ್ತೀರಾ, ನೀವು ಎಲೆ ಹಾಕ್ತೀರಾ ಅಂದ್ಕೊಳ್ಳಿ. ಈ ಎಲೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಅಡಿಕೆ ಮರದಲ್ಲಿ ಬೆಳೆಯುತ್ತೆ. ಇದು ನಮ್ಮ ತೆಂಗಿನ ಮರ. ಇದು ಎಷ್ಟು ಉದ್ದ ಇದೆಯೋ ಮತ್ತು ಎಷ್ಟು ದಪ್ಪ ಇದೆಯೋ, ಮತ್ತು ಈ ಅಡಿಕೆ ಮರ ಅದಕ್ಕಿಂತ ಸಣ್ಣ ಮತ್ತು ಉದ್ದವಾಗಿರುತ್ತೆ. ಇದು ನನ್ನ ಪ್ರಕಾರ ಒಂದು 60 ಫೀಟ್ ಇರ್ಬೋದು, ಈ ಅಡಿಕೆ ಮರ ಅನ್ನೋ ಒಂದು ಮರ. ಮತ್ತು ಇದು 40 ಫೀಟು. ಇದರಿಂದ ನಿಮಗೆ ಅದ್ರ ಮೇಲೆ ಹದ್ದು ಮತ್ತು ಬೇರೆ ಪಕ್ಷಿಗಳು ಎಲ್ಲ ಗೂಡು ಮಾಡ್ಕೋಬೋದು. ಅದು ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಗೊತ್ತಿದೆ, ಹದ್ದು ವಿಷಕಾರಿ ಅಂದರೆ ಅದನ್ನು ಅಡಿಕೆನೆಲ್ಲ ಕುಕ್ಕಿರುತ್ತೆ, ಅದು ಶುದ್ಧವಾಗಿರಲ್ಲ. ಅದಕ್ಕೆ ನಾವು ಈ ವೀಳ್ಯದೆಲೆ ಜೊತೆ ಅಡಿಕೆನ ಇಟ್ಕೊಂಡು ತಿಂತೀವಿ. ಮತ್ತು ಇದ್ರ ಜೊತೆಗೆ ನಾವು ಸುಣ್ಣ ಹಾಕ್ತೀವಿ. ಈ ಸುಣ್ಣ ಏನು ಮಾಡುತ್ತೆ, ಈ ವೀಳ್ಯದೆಲೆ ಎಷ್ಟೇ ಕ್ಲೀನಾಗಿದ್ದರೂ ಅದರಲ್ಲಿ ನಿಮಗೆ ಶಾಖದ ಅಂಶ ಇರುತ್ತೆ ಸುಣ್ಣದಲ್ಲಿ. ಅದು ಅದನ್ನು ಇನ್ನೂ ಪ್ಯೂರ್ ಮಾಡಿಬಿಡುತ್ತೆ ಅಡಿಕೆನ. ಅದಕ್ಕೆ ಸುಣ್ಣನ ಯೂಸ್ ಮಾಡ್ತೀವಿ ನಾವು. ಏನು ತಗಲಿಸ್ತಾ ಇಲ್ಲ ಬಾಯಲ್ಲಿ ನೀನು. ಸಾರಿ, ಅದು ನಮ್ಮ ಮನೆಯವ್ರ ಜೊತೆಗೆ ಮಾತಾಡಿರೋದು. ಈ ಗಿಡ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಇದನ್ನು ಏನು ಕ್ಲೀನ್ ಮಾಡುತ್ತೆ, ಅದೇ ಮೈನ್ ಟಾಪಿಕ್ಕು. ನೋಡಿ, ಈ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ ರೀ. ಒಂದು ನಿಮಿಷ, ಅದು ಔಚಿಟ್ಕೊಂಡಿದೆ ನೋಡಿ. ನಿಮಗೆ ಇಲ್ಲಿ ಒಂದು ಗೊದ್ದ ಕಾಣಿಸ್ತಾ ಇದೆ. ಇಲ್ಲಿ ಇದೆ ನೋಡಿ ಒಂದು ಗೊಡ್ಡ. ಈ ಗೊದ್ದ ಈ ವೀಳ್ಯದೆಲೆನೆಲ್ಲ ಕ್ಲೀನ್ ಮಾಡುತ್ತೆ. ಯಾಕಂದರೆ ವೀಳ್ಯದೆಲೆನ ನಾವು ಪೌಷ್ಟಿಕಾಂಶಗಳಿರುವುದು, ಅದಕ್ಕೆ ತುಂಬ ಸತ್ವ ಇರುತ್ತೆ ಅಂತ ತಿಂದರೆ ನಮಗೆ ರಕ್ತ ಸಂಚಾರ ಹೆಚ್ಚಾಗುತ್ತೆ ಅಂತ ಏನೇನೋ ಇದೆ. ಅದೆಲ್ಲ ಈ ವೀಳ್ಯದೆಲೆಗಳು ನಿಮಗೆ ಕ್ಲೀನಾಗಿ ಇರೋದೇ ಇಲ್ಲ. ಅದನ್ನೆಲ್ಲ ಈ ಗೊದ್ದಗಳು ಮಾಡೋದು. ಅದಕ್ಕೆ ಗೊದ್ದಗಳನ್ನು ತುಂಬ ಚಾಣಾಕ್ಷರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕಪ್ಪು ಇರುವೆಗಳಿದೆ. ಈ ಕಪ್ಪು ಇರುವೆಗಳು ಏನು ಮಾಡುತ್ತೆ,
ಇದು ವಿಳ್ಯದೆಲೆನ ಕ್ಲೀನ್ ಮಾಡಲ್ಲ, ಇದು ಅದ್ರ ಸ್ಟೆಮ್ಮನ್ನು ಕ್ಲೀನ್ ಮಾಡುತ್ತೆ. ಯಾಕಂದರೆ ನಿಮಗೆ ಗೊತ್ತು, ಹಳೇ ಕಾಲದಿಂದನೂ ಈ ವಿಳ್ಯದೆಲೆ ಸ್ಟೆಮ್ ಇಲ್ಲ ಬಳ್ಳಿ ಅನ್ಬೋದು, ಇಲ್ಲ ಇಂಗ್ಲೀಷಲ್ಲಿ ಕ್ರೀಪರ್ಸ್, ಇದು ಈ ಬಳ್ಳಿನ ಅದು ಕ್ಲೀನ್ ಮಾಡುತ್ತೆ. ಯಾಕಂದರೆ ಹಿಂದಿನ ಕಾಲದಿಂದ ಇದ್ರ ಬಳ್ಳಿಯಲ್ಲಿ ಒಂದು ತರಹ ಸ್ವೀಟ್ ಇಲ್ಲ ಸಿಹಿ ಪದಾರ್ಥನ ಎಲೆ ಜೊತೆಗೆ ಹಾಕಿ ಸುಟ್ಟಿರ್ತಿದ್ರು. ಯಾಕಂದರೆ ಈ ವಿಳ್ಯದೆಲೆ ತುಂಬ ಶುದ್ಧವಾಗಿರುತ್ತೆ, ಇದನ್ನೆಲ್ಲ ಹುಳಗಳು ಎಲ್ಲ ಶುದ್ಧ ಮಾಡುತ್ತೆ ಅಂತ. ಮತ್ತು ಈ ಕಪ್ಪಿರುವೆಗಳು ಇದನ್ನೆಲ್ಲ ಶುದ್ಧ ಮಾಡುತ್ತೆ. ಇವಾಗಲೂ ನಿಮಗೆ ಈ ಸ್ವೀಟ್ ಬರುತ್ತೆ, ನೀವು ಎಲ್ಲೂ ಬೇಕಾದರೂ ಹೋಗಿ ಕೇಳಿ, ಇದು ನಿಮಗೆ ಕೊಡ್ತಾರೆ. ಅಂದರೆ ತುಂಬ ಲೋ ಅಂಗಡಿ ಎಲ್ಲ, ಹೈಫೈ ಅಂಗಡಿಗಳು ಇನ್ನೂ ಕ್ಲೀನ್ ಮಾಡಿಟ್ಟಿರ್ತಾರೆ. ನೀವು ನೋಡ್ಬೋದು, ಇದು ತುಂಬ ಚೆನ್ನಾಗಿದೆ ವಿಳ್ಯದೆಲೆಗಳು. ಮತ್ತು ನೀವು ನೋಡ್ಬೋದು, ಇದೇ ನಮ್ಮ ಗ್ರೌಂಡು. ಅದೆಲ್ಲ ಸ್ವಲ್ಪ ಹೂವು. ಮತ್ತು ನಿಮಗೆ ಗೊತ್ತಿದೆ, ಈಗಿನ ಕಾಲದಲ್ಲಿ ಮಳೆ ಬರೋಲ್ಲ, ಬರೀ ಬಿಸಿಲಿರುತ್ತೆ. ನೀವು ನೋಡ್ಬೋದು ಆಕಾಶ ಎಷ್ಟು ಬೆಳಕಾಗಿದೆ. ಮತ್ತು ಅಲ್ಲಿ ಒಂದು ಮೋಡ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಇಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಆಕಾಶ. ಜೂಮ್ ಮಾಡ್ತಾಯಿನಿ. ಈ ಮಳೆ ಬರ್ದಲೇ ಇರೋ ಟೈಮಲ್ಲಿ ನಿಮ್ಗೇನು ಹೆಲ್ಪ್ ಮಾಡುತ್ತೆ, ಅವಾಗಲೂ ಈ ವಿಳ್ಯದೆಲೆಗಳು ನಿಮಗೆ ಹಸಿರಾಗಿರುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಅದು ಈ ಚಾಣಾಕ್ಷ ಗೊದ್ದಗಳಿಂದ. ಇವೇನು ಮಾಡುತ್ತೆ ಅಂತ ನೀವು ಕೇಳ್ಬೋದು. ಇದು ಎಲ್ಲಿ ನೀರಿರುತ್ತೋ ಅದನ್ನು ಕುಡಿದ್ಬಿಟ್ಟು ನಮಗೋಸ್ಕರ ತ್ಯಾಗ ಮಾಡುತ್ತೆ ಎಲ್ಲವುದನ್ನು. ಇವಾಗ ಎಲ್ಲೋ ನಾವು ಎಷ್ಟು ನೀರನ್ನ ವೇಸ್ಟ್ ಮಾಡ್ತೀವಿ, ಅದರಲ್ಲಿ ಎಲ್ಲೋ ಒಂದು ಸಣ್ಣ ಡ್ರಾಪ್ ಇದ್ದರೂ ಅದನ್ನು ಕುಡಿದ್ಬಿಟ್ಟು ಅದಕ್ಕೋಸ್ಕರ ಕುಡಿಯಲ್ಲ, ನಮಗೋಸ್ಕರ ಕುಡಿಯುತ್ತೆ. ಅದನ್ನು ಈ ಚಿಕ್ಕ ಇರುವೆಗಳು, ಕಪ್ಪಿರುವೆಗಳು ಮತ್ತು ಈ ಗೊದ್ದಗಳೆಲ್ಲ ಸೇರಿ ಈ ವಿಳ್ಯದೆಲೆನ ಸಮ್ಮರ್ ಟೈಮು ಇಲ್ಲ ಬೇಸಿಗೆಗಾಲದಲ್ಲೂ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಇದು ನನ್ನ ಟಾಪಿಕ್ ಆಗಿತ್ತು ಇವತ್ತು. ಇನ್ನೊಂದು ಟಾಪಿಕ್ ಹೇಳ್ತೀನಿ. ಇದು ಏನು ಟಾಪಿಕ್ ಅಂದರೆ, ನಮ್ಮಜ್ಜಿ ಇಲ್ಲಿ ಒಂದು ಮರ ಬೆಳೆಸಿದ್ದಾರೆ. ಇದು ತುಂಬ ಹಳೆ ಮರ. ಇದಕ್ಕೆ ಒಂದು 50 ವರ್ಷ ಇಲ್ಲ ಎಷ್ಟೋ 52 ವರ್ಷ ಆಗಿರ್ಬೋದು ಈ ಮರಕ್ಕೆ. ಆದರೂ ಎಷ್ಟು ಗಟ್ಟಿಯಾಗಿದೆ ಇದು ರೂಟ್ಸು ತುಂಬ ಗಟ್ಟಿ. ಇದನ್ನು ಅದಕ್ಕೆ ಫೈಬರಸ್ ರೂಟ್ ಅಂತಾರೆ. ಮತ್ತು ಇದು ನಾನು ಮಾಡಿರೋ ಒಂದು ನೀರು ಹೋಗೋಕ್ಕೆ ಒಂದು ಫಾಲ್ಸ್ ಥರ, ಅಂದರೆ ಒಂದು ಝರಿ ಅಂತಲೂ ನೀವು ಅನ್ಕೋಬೋದು. ಇಲ್ಲಿ ನೀರು ಬಿದ್ದರೆ ಅದು ಹಿಂಗೆ ಹೋಗಿ ಅಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ಈ ಕಡೆ ಬಂದರೆ ಇಲ್ಲೂ ಈ ಥರ ವಾಟರ್ ಮಾಡಿರೋದು. ಇಲ್ಲಿ ನಮ್ಮ ಮನೆಯಲ್ಲಿ ಇಲಿ ಇರುವುದರಿಂದ ಇದನ್ನೆಲ್ಲ ತುಂಬ ಹಾಳು ಮಾಡಿದೆ. ಮತ್ತೆ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಮರ ನಮಗೆ ಎಷ್ಟು ತ್ಯಾಗ ಮಾಡುತ್ತೆ. ಅದು ನೀರಿಲ್ಲ ಅಂದ್ರೂ ಸಹ ಕಾಯಿಗಳು ಬಿಡುತ್ತೆ. ಹೆಂಗೆ? ಭೂಮಿ ನೀರು ನೆಲ್ಕೊಂಡು. ನಮಗೆ ಈ ಅರ್ಥನೇ ಸಹಾಯ ಮಾಡುತ್ತೆ ಅಂದಮೇಲೆ ನಾವು ಈ ಅರ್ಥನ ಉಳಿಸ್ಕೋಬೇಕು.
ಆಗ ನಾನು ಹಂಗೆ ಮಾತಾಡಿದ್ರಲ್ಲಿ ಸರಿ ಇಲ್ಲ. ನಾವು ಇಲ್ವೊಂದು ಮನೆ ಕಟ್ಕೊಂಡಿದ್ದೀವಿ ನೋಡಿ. ನಾವು ಈ ಭೂಮಿನೆಲ್ಲ ಹಾಳು ಮಾಡಿದ್ದೀವಿ ಮನೆ ಕಟ್ಬಿಟ್ಟು. ಮತ್ತು ಅವರು ಎಲ್ಲ ಅರ್ಥನೇ ನಾವು ಹಾಳು ಮಾಡ್ತಾ ಇದ್ದೀವಿ ನೋಡಿ. ಅಲ್ಲಿ ಹೆಂಗೆ ತೋಡಿ ಅಂತ ದೊಡ್ಡ ದೊಡ್ಡ ಟ್ಯಾಂಕು ನೋಡಿ ಹೆಂಗೆ ತೋಡಿದ್ದೀವಿ ಅಲ್ಲಿ.